टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿದೆ. ತಾವು ಓಡಾಡುವಂತ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿ ಓಡಾಡ್ತೀರಾ ಮತ್ತು ಈಗ ಹಿಂದೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಸರ್? ಸರ್ ನಾವು ರೆಗ್ಯುಲರ್ಲಿ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಗೆ ವೀಕ್ಲಿ ಬರ್ತಾ ಇದ್ದೀವಿ. ನಾವು ರೆಗ್ಯುಲರ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ 25% ಡಿಸ್ಕೌಂಟ್ ಇತ್ತು ಅಂತ 26 ರೂಪೀಸ್ಗೆ ಬರ್ತಿತ್ತು ಟಿಕೆಟ್. ಓಕೆ, ಇವಾಗ ನೋಡಿದ್ರೆ ಆನ್ಲೈನ್ ನೋಡಿದ್ರೆ 60 ರೂಪೀಸ್ ತೋರಿಸ್ತೀವಿ. ನಾನು ಅಲ್ಲಿ ಆಫ್ಲೈನ್ ಬುಕ್ ಕೇಳಕ್ಕೆ ಹೋದ್ರೆ ಅಲ್ಲಿ 60 ರೂಪೀಸ್ ಆಗ್ತೀವಿ. ಡಿಸ್ಕೌಂಟ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಇದಕ್ಕಿದಂದ್ರೆ 1 to ಡಬಲ್ ಆಗಿದ್ದಲ್ಲ ಟಿಕೆಟ್ ಅಂತ ಈಗ ಆಶ್ಚರ್ಯ ಆಗಿತ್ತು. ಇನ್ನು ಬಂದಿದ್ದು ಒಳಗಡೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ ಏನು ಗೌರ್ಮೆಂಟ್ ಈ ಥರ ಯಾಕೆ ತಗೊಂಡಿತ್ತು ಸರ್? ಈಗ ಕಳೆದ ತಿಂಗಳು BMTC ಟಿಕೆಟ್ ದರ ಹೆಚ್ಚಳ ಆಗಿತ್ತು 15ರಷ್ಟು. ಈಗ ನೋಡಿದ್ರೆ ಇವ್ರು ಇಷ್ಟೊಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ತಮಗೆ ಹೇಗೆ ಸಮಸ್ಯೆ ಆಗುತ್ತೆ ಅಂತ? ಸರ್ ಇದು 1 to ಡಬಲ್. ನಾನು ಇವಾಗ 30 ರೂಪೀಸ್ ರೆಗ್ಯುಲರ್ಲಿ ಇವಾಗ 30 ರೂಪೀಸ್ ಅಂತ ಟಿಕೆಟ್ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧ 30 ರೂಪೀಸ್ಗೆ 30 ರೂಪೀಸ್ ಡಬಲ್ ಆಗಿ 60 ರೂಪೀಸ್. ನಾನು ಇವಾಗ ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ಬಂದಿದ್ದೀನಿ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಕ್ಕೆ 60 ರೂಪೀಸ್ ಟಿಕೆಟ್ ತಗೊಂಡೆ. ಹೇಗೆ ಅನ್ಸುತ್ತೆ ಸರ್ ಇಷ್ಟು ಮೊತ್ತದ ದರ ಹೆಚ್ಚಳ ಅನ್ನುವಂಥದ್ದು? ಸರ್ ಇವಾಗ ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋದಲ್ಲಿ ಓಡಾಡ್ತಾರೆ. ಮ್ಯಾಕ್ಸಿಮಮ್ ಬೆಂಗಳೂರಲ್ಲೆಲ್ಲ ವರ್ಕ್ ಮಾಡೋರೆಲ್ಲ ಸರಿನಾ. ಹಿಂಗಾಗಿ ಡಬಲ್ ಮಾಡಿದ್ರೆ ಹಿಂಗೆ ಮೆಟ್ರೋ ಟ್ರಾವೆಲಿಂಗ್ ಮಾಡೋ ಜನಸಂಖ್ಯೆ ಕಮ್ಮಿ ಆಗುತ್ತೆ ಸರ್. ಈ ಥರ ಡಬಲ್ ಮಾಡಿ. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಅರ್ಚನಾ. ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಆಗಿದೆ. ತಾವು ಓಡಾಡುವಂಥ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿ ಓಡಾಡ್ತೀರಾ ಮತ್ತು ಈಗ ಹಿಂದೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಸರ್? ಸರ್ ನಾವು ರೆಗ್ಯುಲರ್ಲಿ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಗೆ ವೀಕ್ಲಿ ಬರ್ತಾ ಇದ್ದೀವಿ. ನಾವು ರೆಗ್ಯುಲರ್ಲಿ ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ 25% ಡಿಸ್ಕೌಂಟ್ ಇತ್ತು ಅಂತ 26 ರೂಪೀಸ್ಗೆ ಬರ್ತಿತ್ತು ಟಿಕೆಟ್. ಓಕೆ, ಇವಾಗ ನೋಡಿದ್ರೆ ಆನ್ಲೈನ್ ನೋಡಿದ್ರೆ 60 ರೂಪೀಸ್ ತೋರಿಸ್ತೀವಿ. ನಾನು ಅಲ್ಲಿ ಆಫ್ಲೈನ್ ಬುಕ್ ಕೇಳಕ್ಕೆ ಹೋದ್ರೆ ಅಲ್ಲಿ 60 ರೂಪೀಸ್ ಆಗ್ತೀವಿ. ಡಿಸ್ಕೌಂಟ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಇದಕ್ಕಿದಂದ್ರೆ 1 to ಡಬಲ್ ಆಗಿದ್ದಲ್ಲ ಟಿಕೆಟ್ ಅಂತ ಈಗ ಆಶ್ಚರ್ಯ ಆಗಿತ್ತು. ಇನ್ನು ಬಂದಿದ್ದು ಒಳಗಡೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ ಏನು ಗೌರ್ಮೆಂಟ್ ಈ ಥರ ಯಾಕೆ ತಗೊಂಡಿತ್ತು ಸರ್? ಈಗ ಕಳೆದ ತಿಂಗಳು BMTC ಟಿಕೆಟ್ ದರ ಹೆಚ್ಚಳ ಆಗಿತ್ತು 15ರಷ್ಟು. ಈಗ ನೋಡಿದ್ರೆ ಇವ್ರು ಇಷ್ಟೊಂದು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ತಮಗೆ ಹೇಗೆ ಸಮಸ್ಯೆ ಆಗುತ್ತೆ ಅಂತ? ಸರ್ ಇದು 1 to ಡಬಲ್. ನಾನು ಇವಾಗ 30 ರೂಪೀಸ್ ರೆಗ್ಯುಲರ್ಲಿ ಇವಾಗ 30 ರೂಪೀಸ್ ಅಂತ ಟಿಕೆಟ್ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧ 30 ರೂಪೀಸ್ಗೆ 30 ರೂಪೀಸ್ ಡಬಲ್ ಆಗಿ 60 ರೂಪೀಸ್. ನಾನು ಇವಾಗ ಜಸ್ಟ್ 5 ಮಿನಿಟ್ಸ್ ಬ್ಯಾಕ್ ಬಂದಿದ್ದೀನಿ ಟ್ವಿನ್ ಫ್ಯಾಕ್ಟ್ರಿಯಿಂದ ವಿಧಾನಸೌಧಕ್ಕೆ 60 ರೂಪೀಸ್ ಟಿಕೆಟ್ ತಗೊಂಡೆ. ಹೇಗೆ ಅನ್ಸುತ್ತೆ ಸರ್ ಇಷ್ಟು ಮೊತ್ತದ ದರ ಹೆಚ್ಚಳ ಅನ್ನುವಂಥದ್ದು? ಸರ್ ಇವಾಗ ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋದಲ್ಲಿ ಓಡಾಡ್ತಾರೆ. ಮ್ಯಾಕ್ಸಿಮಮ್ ಬೆಂಗಳೂರಲ್ಲೆಲ್ಲ ವರ್ಕ್ ಮಾಡೋರೆಲ್ಲ ಸರಿನಾ. ಹಿಂಗಾಗಿ ಡಬಲ್ ಮಾಡಿದ್ರೆ ಹಿಂಗೆ ಮೆಟ್ರೋ ಟ್ರಾವೆಲಿಂಗ್ ಮಾಡೋ ಜನಸಂಖ್ಯೆ ಕಮ್ಮಿ ಆಗುತ್ತೆ ಸರ್. ಈ ಥರ ಡಬಲ್ ಮಾಡಿ. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಅರ್ಚನಾ.